ಹಲೋ ಗೈಸ್, ನಾನು ನಿಮ್ಮ ಪ್ರೀತಿ ಅನಿಖಿಲ್. ಇವತ್ತು ನೋಡ್ತಿದ್ದೀರಾ ಫ್ರೀ ಫೈರ್ ಮತ್ತೆ ಬಂದಿದ್ದೀನಿ. ಸೊ ಸ್ವಾಗತಗಳು ನಿಮಗೂ ಕೂಡ. ಹೆಂಗಿದ್ದೀರಾ ಗೈಸ್? ಹುಷಾರಾಗಿರ್ಬೋದು ಅಂತ ಹೇಳ್ತೀನಿ. ನಾನಂತೂ ಹುಷಾರಾಗಿರ್ತೀನಿ. ಇವಾಗ ನಾನೇನು ಮಾಡ್ತಿದ್ದೀನಿ, ಸರ್ ಪೀಕಿಗೆ ಹೇಳ್ತಿದ್ರು ಅಂದರೆ ಇವತ್ತು ರಷರ್ ಆ್ಯಂಡ್ ಸರ್ವೈವಿಂಗ್ ಮಾಡ್ತಾಯಿದ್ದೀನಿ. ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅನ್ಸ್ಕೊಳ್ಳಿ, ಓಕೆನಾ? ಆಮೇಲೆ ಏನು ಗೊತ್ತಾ, ಲಾಸ್ಟಲ್ಲಿ ಒಂದು ಗುಡ್ ನ್ಯೂಸ್ ಕಾಯ್ದಿದೆ. ಅದನ್ನು ಗುಡ್ ನ್ಯೂಸ್ ಅಂದರೆ ಲಾಸ್ಟಲ್ಲೇ ಹೇಳ್ತೀನಿ. ಓಕೆ, ಇವತ್ತು ಪೀಕಿಗೆ ಇಳಿತೀನಿ. ಇಳಿದ್ಬಿಟ್ಟು ಏನು ಮಾಡ್ತಿದ್ದೀನಿ ಅಂದರೆ ರಷರ್ ಜಾಸ್ತಿ ಮಾಡಬೇಕು, ಸರ್ವೈವಿಂಗ್ ಫುಲ್ ಕಡಿಮೆ ಮಾಡಬೇಕು. ಅದು ಆವಾಗ ಒಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ತೀನಿ. ಇವಾಗ ಹೋಗ್ತಾಯಿದ್ದೀನಿ, ಯಾಕೆಂದರೆ ತಸ್ವಯ್ಯ ತೊಗೊಂಡಿದ್ದೀನಿ. ಇವಾಗ ಪೀಕ್ ನಾನು ಹಿಂದ್ಗಡೆ ಬಂದಿದ್ದೀನಿ. ಪೀಕಿಗೆ ಯಾಕೆ ತಸ್ವಯ್ಯ ಯೂಸ್ ಮಾಡ್ತಿದ್ದೀರಾ ಅಂದರೆ ಇದಕ್ಕೇನೆ. ಇವಾಗ ಹೋಗ್ತೀನಿ. ಓಕೆ, ಕಾಯಿನ್ ಇದೆ, ಇದಿದೆ, ಕತ್ರಿ, ಇದಕ್ಕೇನಂತಾರೆ ಗೊತ್ತಿಲ್ಲ, ಕಮೆಂಟ್ ಮಾಡಿ ಗೈಸ್. ಮ್ಯಾಕ್ಸ್ 7 ಇದೆ, ತೊಗೊಳ್ಳೋಣ. ಬೇಗ ಹೋಗಬೇಕು. ಇಲ್ಲೂ ಕೂಡ ಇದೆ ಮ್ಯಾಗಲ್ಲ, ಇದು ಶಾರ್ಗನ್ನು M447. ಇಲ್ಲಿ ಹೋಗಿದ್ರೆ ಒಬ್ಳು ಅಮ್ಮಿ ಅವಳೆ ಪಟ್ಟಾಂಗಿ ಬಾಡಿ ಶಾಟ್. ಅವಳು ಲೂಟ್ ಮಾಡೋಕ್ಕಿಂತ ಮುಂಚೆ ಅವಳು ಅಟ್ಯಾಕ್ ಮಾಡಿದ್ನಳ, ಅವಳನ್ನ ಹೊಡೆಯೋಕ್ಕೆ ಹೋಗೋಣ. ಇವಾಗ ಬೇಗ ಹೊಡಿಬೇಕು. ಸತ್ರೂ ರಿವೈವಲ್ ಇದೆಯಲ್ಲ, ಅದೂ ಪರವಾಗಿಲ್ಲ, ಅದನ್ನು ಯೂಸ್ ಮಾಡ್ಬೋದು. ರಿವೈವಲ್ ಮಾಡಲೇಬೇಕು ಗೈಸ್. ಇವಾಗ ರಿವೈವಲ್ ಮಾಡಿಕೊಳ್ಳಲೇಬೇಕು. 5 ರಿವ್ಯೂ ನೋವಿದೆ, ಅದನ್ನು ಯೂಸ್ ಮಾಡ್ತೀನಿ. ಮತ್ತು ನಾನು ಇದಕ್ಕೆ ಹೋಗಲ್ಲ, ಅದನ್ನು ಮಾಡಿಬಿಟ್ಟು ತಪ್ಪು ಮಾಡ್ಕೊಳ್ಳಲ್ಲ. ಸಿಮೆಂಟೆಡ್ ಹೌಸಲ್ಲಿ ಜನರು ಇದ್ದಾರೆ, ಅಂದರೆ ಎನಿಮಿಗಳು ಇದ್ದಾರೆ. ಹೆಲ್ತ್ ಶೇಪ್ ಹೌಸಲ್ಲಿ ಯಾರೂ ಇಲ್ಲ. ಅಲ್ಲಿ ಲೂಟ್ ಮಾಡಿಬಿಟ್ಟು ಸಿಮೆಂಟೆಡ್ ಹೌಸಿಗೆ ಯಾರಿದ್ದಾರೋ ಅವ್ರನ್ನ ಕ್ಲೀನಾಗಿ ಔಟ್ ಮಾಡೋಣ, ಅಂದರೆ ಕಿಲ್ ಎತ್ತಾನ. ನಾನು ಸ್ವಲ್ಪ ಇಂಗ್ಲೀಷ್ ಮಾತಾಡ್ತೀನಿ, ನಾನು ಸ್ವಲ್ಪ ಬೇರೆ ವರ್ಲ್ಡಲ್ಲಿ ಮಾತಾಡ್ತೀನಿ, ಓಕೆನಾ? ಇವಾಗ ಹೋಗ್ತೀನಿ. P90 ಸ್ಕಿಲ್ ಇದೆ, ಇನ್ನೂ ಬೆಟರ್ ಆಗುತ್ತೆ. ಅಲ್ಲಿ ಮೆಡಿಕಿಟ್ ಇದೆ, ಮೆಡಿಕಿಟ್ ಬೇಕು, ಮೆಡಿಕಿಟ್ ಮತ್ತು ಮತ್ತೆ ಅಲ್ಲಿ ಸಿಗ್ತಲ್ಲ. ಇವಾಗ ಇಳಿತೀನಿ, ಹೋಗ್ತೀನಿ. ಯಾರೋ ಶೂಟ್ ಮಾಡ್ತಾಯಿದ್ದಾರೆ ಗೈಸ್, ಪಟ್ಪಟ್ನೆ ಹೋಗ್ಬೇಕು. ತಸ್ವ ಯೂಸ್ ಮಾಡಿದೆ, ಸುಮ್ಮನೆ ಯಾಕೆ ಬೇಕು? ಇವಾಗ ನೋಡಿ, ಡಿಸ್ಟರ್ಬೆನ್ಸ್ ಅಂದರೆ ಇದು ಯಾಕೆ ಹೋದೆ ಅಂದರೆ ಡಿಸ್ಟರ್ಬ್ ಮಾಡೋಕ್ಕೆ ಹೋದೆ. ಇವಾಗ ಮೆಡಿಕಿಟ್ ಹಾಕೊಬಿಡೋಣ. ಮೆಡಿಕಿಟ್ ಹಾಕ್ಕೊಂಡು ಇಲ್ಲಿ ಯಾರು ಅಟ್ಯಾಕ್ ನಡೀತಿದೆ. ಅಟ್ಯಾಕ್ ಅಂದರೆ ಮೆಡಿಕೇಟ್ ಮಾಡ್ಕೊಂಡು ಪಟ್ಪಟ್ನೆ ಹೋಗಬೇಕು. ಕಡಿಮೆ ಇದೆ ಆದರೂ ಹೋಗಬೇಕು. ಸತ್ತಿದ್ದಾರೆ, ಅವ್ರು ರಿವ್ಯೂ ಮಾಡ್ತಾರೆ. ಒಂದು ಗ್ರಾನೈಟ್ ಐಟ್ ಹಾಕ್ಬಿಡೋಣ. ಮಿಸ್ ಆಯಿತು ಗುರು, ಯಾಕೆ ಡಮ್ ಅನ್ನೋದು ಇವಾಗ ಡಪ್. ಅದಕ್ಕೂ ಸ್ಕಿಲ್ ಇದೆ. ಓಕೆ, ಅದು ಮಿಸ್ ಆಗ್ಬಿಡ್ತು. ಇಲ್ಲ ಹಾಕೋದ, ಇವ್ನು ಇಲ್ಲಿ ನೋಡ್ಕೊಂಡಿರ್ತಾನೆ, ನನ್ನ ಹತ್ರ ಹೇಳಿಲ್ಲ. ಆರಾಮ್ಸೆ ಇಲ್ಲ ಅವ್ನು ಮಿಸ್ ಬಗೆಲ್ಲ ಮಾಡಿದ. ಅದಕ್ಕೇನೆ ಓಪಿ ಬಾಡಿ ಶಾಟ್ ಬಿತ್ತು. SKS ಮತ್ತು P90 ಇಟ್ಕೊಂಡಿರ್ತೀನಿ. ಯಾಕೆಂದರೆ ಇದು ರಷರ್ ಮತ್ತು ಸರ್ವೈವರ್ ನಿಮಗೆ ಏನಾರು ಮಾಡ್ಕೋಬೋದು. ಇವಾಗ ಏನು ಮಾಡಬೇಕು ಅಂದರೆ ಸರ್ವೈವ್ ಮಾಡಬೇಕು. ಎನಿಮಿಗಳು ಔಟ್ ಆಗುವಾಗ ರಿವ್ಯೂ ನಾವು ಅಂತ ಇದ್ದಾಗ ಅವರು ಸಿಮೆಂಟೆಡ್ ಹೌಸ್ಗೆ ಜಾಸ್ತಿ ಬರೋದು, ಈ ಸಿಮೆಂಟೆಡ್ ಹೌಸ್ಗೆ. ಅದಕ್ಕೇನೆ ಕಾಯೋಣ, ರಶ್ ಮಾಡೋದೇ ಬೇಡ, ಸರ್ವೈವ್ ಮಾಡೋಣ. ನಾನು ಹೇಳಿದೆ ರಶ್ ಹೆಂಗೆ ಮಾಡಬೇಕು, ಸರ್ವೈವ್ ಹೆಂಗೆ ಮಾಡಬೇಕು ಅಂತ. ಸರ್ವೈವ್ ಕಡಿಮೆ ಅಂದರೆ ಫುಲ್ಲು ಕಡಿಮೆ ಇರಬೇಕು. ರಶ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನಾನು, ರಷರ್ ಮತ್ತು ಸರ್ವೈವಲ್ಲೇ. ನೋಡಿ, ಇವಾಗ ಸರ್ವೈವ್ ಮಾಡ್ತೀನಿ. 1-2 ಸತಿ ಸರ್ವೈವ್ ಮಾಡ್ತೀನಿ. ಇನ್ನು ಎಲ್ಲ ಸತಿನೂ ಅಟ್ಯಾಕ್ ಮಾಡಬೇಕು. ಇದು ಯಾವುದೋ ಕಸಗಳಿದ್ರೆ ಕಸಗಳು ತೊಗೊಳ್ಳೋಣ. ಇಲ್ಲಿ ಯಾವುದೋ ಸೌಂಡ್ ಬರ್ತಿದೆ, ನೋಡೋಣ ಎಲ್ಲಿದಾರ ಇಲ್ವಾ ಅಂತ. ಇಲ್ಲ, ಯಾರೂ ಇಲ್ಲ. ಓಕೆ, ಇಲ್ಲಿ ಬಂದು ನೋಡೋಣ. ಇದಿದೆ ಅಂತ ನೋಡಿದೆ, ಆದರೆ ಇಲ್ಲ. ಡೈಮಂಡ್ ರೇಟು ಇಲ್ಲಿ ಯಾರ್ಯಾರು ಬಂದ್ರ ಅಂತ ನೋಡ್ತೀನಿ. ಇದು ಕ್ಯಾಮಗಳನ್ನ ಇದಾಕಿದ್ರೆ ಪಿನ್ನು ಅವಾಗ ಬರ್ಬೋದು ಅನಿಸುತ್ತೆ. ಇದನ್ನು ತೊಗೊಬಿಡೋಣ, ಬೇಕು ನಮಗೆ. ಫಸ್ಟು ಇದು ತೊಗೊಳ್ಳೋಣ, ಇದು ಮಾಡೋಣ, ಇದಕ್ಕೆ ಯೂಸ್ ಮಾಡೋಣ. ಆದರೆ ಬರ್ತಿಲ್ಲ, ಅದು ಯಾಕೋ ನಮಗೆ ಮಾತ್ರ ಬರುತ್ತೆ ಅನಿಸುತ್ತೆ. ಇದು ಕ್ಯಾಮಾಗ ಏನಾರು ಪಿನ್ ಹಾಕ್ಬೋದಾ ಅಂತ ನಂದು ಹೇಳ್ತರ್ತೈತೆ. ಮಿಸ್ ಮಾಡಿದೆ, ಮತ್ತೆ ಹಾಕೋಣ ಇದಕ್ಕೆ. ಓಕೆ, ವೆಯ್ಟ್ ಮಾಡೋಣ, ಅವ್ರು ಬಂದೇ ಬರ್ತಾರೆ. ಮತ್ತೆ ಹೋಯ್ತು, ವೆಯ್ಟ್ ಮಾಡಿ, ಯಾರ್ಯಾರು ಬರ್ಬೋದಾ? ವೆಯ್ಟ್ ಮಾಡೋಣ, ನೋಡೋಣ ಬರ್ಬೋದು, ನೋಡೋಣ, ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಬೇಕು. ಯಾಕೆಂದರೆ ನಾನು ಹೇಳಿದ್ದೆ ಸರ್ವೈವು ಕಡಿಮೆ ಇರಬೇಕು, ರಶ್ ಜಾಸ್ತಿ ಇರಬೇಕು. ಮತ್ತೆ ಹಾಕಿದ್ದೀನಿ, ಬರ್ಬೋದೋ ಇಲ್ವೋ ಗೊತ್ತಿಲ್ಲ. ಬರ್ಬೋದೋ ಇಲ್ವೋ, ಹಿಂದ್ಗಡೆಯಿಂದನೂ ಬರ್ತಾರೆ, ಮುಂದ್ಗಡೆಯಿಂದನೂ ಬರ್ತಾರೆ. ಅದಕ್ಕೆ ಇಲ್ಲಿ ನಾನು ಹಾಕಿದೆ, ಮತ್ತೆ ಹೋಯ್ತು. ಗುರು, ಈ ಸವಾಸನೇ ಬೇಡ, ಸುಮ್ಮನೆ ಓಡೋಣ, ಯಾಕೆ ಬೇಕು ಅಲ್ವಾ? ಮತ್ತೆ ಹಾಕೋಣ ಒಂದ್ಸತಿ, ನೋಡೋಣ. ಹಾಕ್ಬಿಟ್ಟೆ. ಮತ್ತೆ ಬರ್ರಿ ಗುರು, ಎಲ್ಲಿದ್ದೀರಾ? ಬಾ ಎಲ್ಲಿದ್ದೀರಾ? ನನ್ನ ಹತ್ರ ಲೂಟು ಇಲ್ಲ, ಓಕೆನಾ? ಲೂಟ್ ಇಲ್ದೇ ಸರ್ವೈವ್ ಮಾಡೋದು ಹೆಂಗೆ ಅಂತಲೂ ಇಲ್ಲಿ ಗೊತ್ತಾಗುತ್ತೆ, ಓಕೆನಾ?
ಇವಾಗ ನೋಡ್ತೀನಿ, ಬಂದಿಲ್ಲ. ಸುಮ್ಮನೆ ಯಾಕೆ ಬೇಕು, ಹಿಂದ್ಗಡೆ ಒಂದು ಸ್ವಲ್ಪ ಹೊತ್ತು ನೋಡ್ಕೊಂಬರೋಣ ಮನೇಲಿ ಯಾರ್ಯಾರು ಬಂದವರ ಇಲ್ವಾ ಅಂತ. ಈ ಕಡೆ ಯಾರೂ ಇಲ್ಲ, ಈ ಕಡೆ ಝೂಮ್ ಮಾಡ್ಕೊಂಡು ಹೊಡಿಬೋದಾ ಯಾರ್ಯಾರು ಬಂದಿದ್ರೆ ನೋಡೋಣ. ವೆಯ್ಟ್ ಮಾಡಿ ನೋಡೋಣ. ಇಲ್ಲಿ ಯಾರೂ ಇಲ್ಲ, ಇಲ್ಲಿ ಅವನಾರ ಬಂದವನ ಇಲ್ಲ, ಇಲ್ಲೂ ಬಂದಿಲ್ಲ, ಯಾರೂ ಬಂದಿಲ್ಲ. ಇಲ್ಲೇ ಸರ್ವೈವ್ ಮಾಡಬೇಕು. ಇದನ್ನೇ ಹೇಳಿದ್ದು, ಸರ್ವೈವ್ ಕಡಿಮೆ ಮಾಡಬೇಕು, ರಶ್ಶಿಂಗ್ ಜಾಸ್ತಿ ಮಾಡಬೇಕು. ಇಲ್ಲೊಂದು ಆ್ಯಮೋ ಐತೆ, ತಗೊಬಿಡೋಣ. ಒಂದೇ ಇರೋದು, ಯಾಕೆ ವೇಸ್ಟ್ ಮಾಡೋಣ, ತಗೊಬಿಡೋಣ. ಏನು ಮಾಡೋಣ. ಓಕೆ, ಇಲ್ಲಿ ಇದಿದೆ, ತಗೊಬಿಡೋಣ. ಯಾಕೆ ಆ್ಯಮೋ ಬೇಕು. ಇಲ್ಲಿ ನೋಡಿದ್ರೆ ಬ್ಯಾಗೂ ಇಲ್ಲ ನನ್ನ ಹತ್ರ. ಇಳಿದ್ಬಿಟ್ಟು ಹೋಗೋಣ. ಇಲ್ಲ ಬೇಡ, ನೋಡೋಣ. ಇಲ್ಲಿ ಹೊಡೆಯೋದಾದ್ರೆ ಹೊಡೆಯೋಣ. ಕೆಂಬತ್ತೈತೆ, ಒಂದು ಸ್ವಲ್ಪ ಅಕ್ಷಿ ಮಾಡಿಬಿಡ್ತೀನಿ. ಅವಾಗ ನಿಮಗೆ ಡಿಸ್ಟರ್ಬೆನ್ಸ್ ಆಗೋದು, ಸಾರಿ. ಓಕೆ, ಅಕ್ಷಿ ಬಂದ್ಬಿಡ್ತು ಮಿಸ್ಸಾಗಿ. ಪರವಾಗಿಲ್ಲ, ನೀವು ಅದನ್ನ ಅಡ್ಜಸ್ಟ್ ಮಾಡ್ಕೋಬೋದು ಅನಿಸುತ್ತೆ. ಇಲ್ಲಿ ಒಂದ್ಸತಿ ನೋಡೋಣ ಯಾರು ಬರ್ಬೋದಾ. ಇಲ್ಲ, ಬಂದಿಲ್ಲ ಗೈಸ್. ಏನು ಮಾಡೋಣ ಅಂತ ಬೋರ್ ಹೊಡಿತೈತೆ ಅನಿಸುತ್ತೆ ನಿಮಗೆ. ಒಂದು ಸತಿ ಇಲ್ಲಿ ಬಂದು ನೋಡೋಣ, ಬಂದಿರ್ಬೋದಾ ಇಲ್ವಾ. ಬಂದ ಗೈಸ್. ಹೇಳಿಲ್ವಾ ನಾನು, ರಶ್ ಇಂಪಾರ್ಟೆಂಟ್ ಅಲ್ಲ, ಸರ್ವೈವ್ ಇಂಪಾರ್ಟೆಂಟು. ಇವಾಗ ರಶ್ ಮಾಡೋಣ. ಅವನ ಹತ್ರ ಗನ್ ತೊಗೊಳಕ್ಕಿಂತ ಮುಂಚೆ ರಪ್ 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 ಅಂತ ಹೊಡೆದೆ, ಟ್ರಿಪಲ್ ಕಿಲ್. ನಾನು ಹೇಳಿದೆ ಫಸ್ಟು ಸರ್ವೈವ್ ಮಾಡಬಾರ್ದು, ಫಸ್ಟು ರಶ್ ಮಾಡಿಬಿಟ್ಟು ರಿವ್ಯೂ ನೋವಲ್ಲಿ ಸರ್ವೈವ್ ಮಾಡೋಣ. ಸರ್ವೈವ್ ಮಾಡಿಬಿಟ್ಟು ಬರ್ತಾರಲ್ಲ, ಅವಾಗ ಕಾಯ್ದುಬಿಟ್ಟು ಬರ್ತಾರಲ್ಲ, ಹೆಂಗಿದ್ರು ಬಂದೇ ಬರ್ತಾರೆ, ಎಲ್ಲೂ ಹೋಗಲ್ಲ, ಬರ್ತಾರಲ್ಲ, ಅವಾಗ ಫಸ್ಟು ಲಾಂಗ್ ರೇಂಜಲ್ಲಿ ಹೊಡೀರಿ, ಆಮೇಲೆ ಹೋಗಿ ರಶ್ ಮಾಡಿ. ಇದನ್ನೇ ನಾನು ಹೇಳಿದ್ದು. ದಟ್ ಈಸ್ ದ ಪಾಯಿಂಟ್. ಓಕೆನಾ. ಇವಾಗ ಮತ್ತೆ ಕಾಯೋದು ಬೇಡ, ಸುಮ್ಮನೆ ಹೋಗೋಣ. ಲೂಟ್ ಇಲ್ಲ, ಲೂಟ್ ಮಾಡೋಣ. ಆ ಮನೇಲಿ ಇದೆಯಲ್ಲ, ಪೀಕಿಗೆ ಹೋಗ್ತೀನಿ. ಇವಾಗ ಪೀಕಿಗೆ ಯಾಕೆ ಹೋಗಬೇಕು ಅಂತ ನೀವು ಹೇಳ್ತೀರಾ. ನೀವು ಜಾಸ್ತಿ ಹೇಳಿದ್ದು ರಶ್ಶಿಂಗ್ ಮಾಡ್ತೀನಿ ಅಂತ ಹೇಳಿದೆ, ಅದಕ್ಕೆ ಇವಾಗ ಹೋಗ್ತೀನಿ. ಇಲ್ಲ ಅಂದರೆ ಚೆನ್ನಾಗಿ ಲೂಟ್ ಮಾಡ್ತೀನಿ. ಬೇಗ ಬೇಗ ಹೋಗೋಣ. ಓಕೆ, ಆರ್ಸೆನಲ್ ವಿನ್ ಇದ್ದಿದೆ. ಲ್ಯಾಂಡ್ ವಿನ್ ಇದೆಯಾ ಅಂತ ನೋಡ್ತಾಯಿದ್ದೀನಿ, ಅದೇ ಇಲ್ಲ. ಸಿಗುತ್ತಾ ಅಂತ ನೋಡ್ತಾಯಿದ್ದೀನಿ, ಸಿಗ್ತಿಲ್ಲ. ಆ್ಯಮೋಗಳು ತಗೊಳ್ಳೋಣ. ಹೆಲ್ಮೆಟ್ ಇದೆ, ಹೆಲ್ಮೆಟ್ ಬೇಡ. UAV ಇದಿದೆ, ವೆಸ್ಟ್ 3 ಹೇಳಿಲ್ವಾ. ನನ್ನ ಹತ್ರ ಲೂಟ್ ಇಲ್ಲ, ಲೂಟ್ ಮಾಡ್ಕೊಂಡು ಬರೋಣ ಅಂತ. ಇದ್ದರೆ ಹೊಡೆಯೋಣ, ಇಲ್ಲ ಅಂದರೆ ಹೊಡೆಯೋದು ಬೇಡ ಅನ್ನೋದು ಅಷ್ಟಿರುತ್ತೆ. ನಿಮಗೆ ಗನ್ನು ಕಾಂಬಿನೇಷನ್ ಯಾವ್ದಾರ ಇರಲಿ, ಏನಾರ ಇರಲಿ, ಒಟ್ಟಿನಲ್ಲಿ ಒಂದು ತಕ್ಕನಾಗೆ ನಾನು ಹೇಳ್ದಂಗೆ ಸರ್ವೈವ್ ಜಾಸ್ತಿ ಮಾಡಬಾರ್ದು, ಕಡಿಮೆ ಮಾಡಬೇಕು. ರಶ್ ಒಂದು ಸ್ವಲ್ಪ ಜಾಸ್ತಿ ಮಾಡಿರಿ ಅಂತ ಹೇಳಿದ್ದು, ಅದನ್ನೇ ಮಾಡಬೇಕು ನೀವು ಅಷ್ಟೇ. ಅಷ್ಟು ಮಾಡಿದ್ರೆ ಸಾಕು. ಲಾಸ್ಟಿಗೆ ಒಂದು ಗುಡ್ ನ್ಯೂಸ್ ಬರುತ್ತೆ, ಅದನ್ನು ಆದಷ್ಟು ಬೇಗ ಅಲ್ಲ, ಇನ್ನೊಂದು 7-6 ನಿಮಿಷದಲ್ಲಿ ಬರುತ್ತೆ ಅನಿಸುತ್ತೆ ಅದು. ಓಕೆ, ಇವಾಗ ಏನೋ ಐತೆ. ಫಸ್ಟು ಇದು ತೊಗೊಳ್ಳೋಣ, ಮಡಿಕಿಟ್ಟು. ಇಲ್ಲವ ಅವನೇ ಯಾರೋ, ಇಲ್ಲ. ಓಕೆ, ಆನ್ಲೈನಲ್ಲಿ ಅವಳೆ. ಇದು ಇದೆ, ಗ್ಲೂವಲ್ಲಿ ಹಾಕೊಂಡು ಅದಕ್ಕೆ ಆಗಿದೆ. ಓಕೆ, 4 ಕಿಲ್ ಬಂತು. ಆರ್ಸೆನಲ್ ಇದಿದೆ. ಮೋಸ್ಟ್ಲಿ ಇವನು ಆರ್ಸೆನಲ್ನ ಓಪನ್ ಮಾಡಿದ್ದಾನೆ, ಅದಕ್ಕೇ ಇದಾಗೈತೆ. ಇವನು ಮತ್ತೆ ಆರ್ಸೆನಲ್ ಓಪನ್ ಮಾಡೋಕ್ಕೆ ಹೋಗ್ತವನೆ, ಆದರೆ ನಾನು ಅಡ್ಡಿ ಆಗ್ಬಿಟ್ಟೆ. ಹೆಂಗೆ ಪ್ಲ್ಯಾನು ಗೈಸ್, ಅದು ಯಾರೋ ಮಾಡ್ತಾರೆ. ಆರ್ಸೆನಲ್ನ ನೋಡ್ಕೊಂಡು ಹೋಗೋಣ ಗೈಸ್. ಇವಾಗ 10 ಅಲೈವ್ ಇದ್ದಾರೆ ಅಲ್ಲ, 8 ಅಲೈವ್ ಇದ್ದಾರೆ. ನಾನೊಬ್ಬ ಸೇರಿಸ್ಕೊಂಡು 8 ಅಲೈವ್ ಇದ್ದಾರೆ. ಓಕೆನಾ. ನಾನಿವಾಗ ಕ್ಲಾಕ್ ಟವರ್ನ ಅಡ್ಡ ಆಗಬೇಕು. ಅದಕ್ಕಿಂತ ಮುಂಚೆನೇ ಇಲ್ಲಿ ಹೋಗ್ಬೋದು, ಹೋಗಿ ನೋಡೋಣ. ಅಥವಾ ಝೋನ್ ಬಂದುಬಿಟ್ರೆ, ಇವಾಗ ಝೋನು ಜಾಸ್ತಿ ಲೆವೆಲಾಗಿರೋ ಕಾರಣ ಝೋನ್ ಜಾಸ್ತಿ ಸ್ಟ್ರಿಂಗ್ ಆಗುತ್ತೆ, ಮತ್ತು ಇದಾಗುತ್ತೆ, HP ಕೂಡ ಕಡಿಮೆ ಆಗುತ್ತೆ. ಅದಕ್ಕೇ ಬೇಡ ಅಂದ್ಬಿಟ್ಟು ಫಾಸ್ಟ್. ಆದರೆ ಈ ಥರ ಬೆಟ್ಟಗಳಿದ್ದಾಗ ವರ್ಕ್ ಆಗಲ್ಲ. ವರ್ಕ್ ಮಾಡೋಕ್ಕೆ ನೋಡ್ತೀನಿ, ಆದರೆ ಇಲ್ಲವೇ ಇಲ್ಲ. ಬೆಟ್ಟಗಳಿರುವಾಗ ಯಾಕೆ ವರ್ಕ್ ಆಗಲ್ವೋ ಏನೋ ಗೊತ್ತಿಲ್ಲ. ಈಗಲೂ ಅಂತೂ ಯೂಸ್ ಮಾಡೋದು ಬೇಡ, ರೋಡಿಗೆ ಬಂದ ಮೇಲೆ ಯೂಸ್ ಮಾಡೋಣ. ಫಸ್ಟೇ ಯೂಸ್ ಮಾಡಿಬಿಟ್ಟೆ ಪಟ್ನೆ ಹೋಗಬೇಕು. ನೋಡಿ, ಕ್ಲಾಕ್ ಟವರಲ್ಲಿ ಜಾಸ್ತಿ ಜನ ಬಂದಿರ್ತಾರೆ, ಆಲ್ರೆಡಿ ಇದೆಲ್ಲ ಮಾಡಿದ್ದಾರೆ ಅಂದಾಗ ಕಷ್ಟ ಇದ್ದೇ ಇರುತ್ತೆ. ನಾನು ಅದು ಕಷ್ಟನ ನೋಡ್ಕೊಂಡು ಹೋಗಬೇಕು. ಬಂದರೂ ತಸ್ವೈ ಯೂಸ್ ಮಾಡ್ಕೊಂಡು ಹೋಗಬೇಕು. ಇಟ್ ಈಸ್ ದ ಮೆಥಡ್. 5 ಅಲೈವ್ ಇವಾಗ ಒಂದೇ ಬರ್ತಾರೆ, ಝೋನಿಗೆ ಪಕ್ಕ ಬರ್ತಾರೆ. ಒಂದು ಸ್ವಲ್ಪ ಸರ್ವೈವ್ ಮಾಡಬೇಕು, ಆಮೇಲೆ ಒಂದು ಸ್ವಲ್ಪ ನೋಡ್ಕೊಂಡು ಅಟ್ಯಾಕ್ ಮಾಡಿಬಿಡೋಣ ಅಂತ ಇರ್ತಾರೆ. ಝೋನಿಗೆ ಪಕ್ಕ ಬರ್ತಾರೆ, ಸ್ವಲ್ಪ ನೋಡ್ಕೊಂಡು ಹೋಗಬೇಕು. ನಾನು ಓಪನ್ ಪ್ಲೇಸಲ್ಲಿ ಹೋಗ್ತಾಯಿದ್ದೀನಿ, ಯಾಕೆ ಅಂತಲೂ ಗೊತ್ತಿಲ್ಲ. ಯಾಕೆಂದರೆ ಫಸ್ಟು ಹೋಗಬೇಕು. ಇನ್ನೂ ಹೇಳಿದೆ, ಹಿಂದುಗಡೆ ಕಾರ್ ಬೇರೆ ಬರ್ತಿದೆ. ಕಾರ್ ನನ್ನನ್ನು ಅಟ್ಯಾಕ್ ಮಾಡಿದ್ರೆ ಸಾಕು, ಮಾಡಿಲ್ಲ ಅಂತೂ ಮಸ್ತಿರುತ್ತೆ. ಫಸ್ಟು ಈ ಮನೆ ಸ್ವಲ್ಪ ನೋಡ್ಕೊಂಡು ಹೋಗಬೇಕು. ಈ ಮನೆಗಳಿಗೆ ಯಾರೂ ಬರೋಲ್ಲ, ಯಾಕೆಂದರೆ ಸೇಫಾಗಿ ಇರುತ್ತದು. ಓಕೆ, ಇಲ್ಲಿರೋದು. ಓಕೆ, ಹಿಂದ್ಗಡೆ ಯಾರು ಬರ್ತಾರೋ ಇಲ್ಲ. ಹಿಂದ್ಗಡೆ ಬಂದಿದ್ದರೆ ರಪ್ ಅಂತ ಅವರೇ ಹೊಡಿತಿದ್ರು, ಆದರೆ ನಂಗೆ ಯಾರು ಹೊಡೆದೇ ಇಲ್ಲ. ಓಕೆ, ಇವಾಗ ತಸ್ವೈ ಹಾಕಬೇಕು. ಫಸ್ಟ್ ಪಟ್ನೆ ಹೋಗಬೇಕು. ಓಕೆ,
ಓಕೆ ಎಲ್ಲಿ ಆಸನ ಸಿಕ್ತು ಬತ್ತು ಝೋನ್ ಬೇರೆ ಸ್ಟ್ರಿಂಗ್ ಆಗ್ತೈತೆ. ಇವಾಗ ಏನು ಗುರು ಮಾಡೋಣ? ಪಟ್ಪಟ್ನ ಹೋಗೋಣ ಅಂದರೆ ನನಗೂ ಬರ್ತಿಲ್ಲ ಅದು ತಸ್ವಯ್ಯ. ಓಕೆ ಟ್ರೈ ಮಾಡ್ತೀನಿ, ಅದು ಬರೋಕ್ಕಿಂತ ಮುಂಚೆನೇ ಅಲ್ಲಿ ಹೋಗಿ ಓಪನ್ ಮಾಡಿಬಿಡ್ತೀನಿ. ಓಕೆ ಓಪನ್ ಮಾಡಿದೆ, ಪಟ್ಪಟ್ನೆ ಲೂಟ್ ಮಾಡಬೇಕು. ಇವಾಗ ಚಿಪ್ ಸಿಕ್ಕಿದೆ, ಯಾವುದೋ ಗೊತ್ತಿಲ್ಲ. ಇವಾಗ ನಾನು ಇದು ತೊಗೋತೀನಿ, ಲಾಸ್ಟ್ ಇರೋ ಕಣ್ಣ ನಿಮಗೆ ಜಾಸ್ತಿ ಇರಬೇಕು, ಅದಕ್ಕೆ ಎಕ್ಸ್ ಆಗಿರೋ 100 ಇರೋದು ತೊಗೊತೀನಿ. ಆಮೇಲೆ ಈಗನು ಒಪಿಯೂಸ್ಲಿ ಬೇಕೇ ಬೇಕು ನನಗೆ. ಇವಾಗ ಜಾಸ್ತಿ ಇರೋ ಕಾರಣ ಈಗನ್ನು ಬೇಕೇ ಬೇಕು. ಇದರಲ್ಲಿ ಇವಾಗ ಆಡ್ತೀನಿ, ಇದರಲ್ಲೇ ಲಾಸ್ಟು ಆಡ್ಬಿಡ್ತೀನಿ. ಓಕೆ ಇವಾಗ ನೀರಿಂದ ಹೋಗೋಣ. ಇಲ್ಲಿ ಒಂದು ಸ್ವಲ್ಪ ಪ್ರೊಟೆಕ್ಟಿಂಗ್ ಕೂಡ ಸಿಗುತ್ತೆ. ಒಂದು ಮನೇಲಿ ಹೋಗಿ ಕುತ್ಕೊಬಿಡ್ತೀನಿ. ನಮ್ಮ 3 ಜನ ಅಷ್ಟೇ ಇರೋದು. ಒಂದು ಮನೆಗೆ ಹೋಗಿ ಕುತ್ಕೊಂಡ್ಬಿಡ್ತೀನಿ. ಅದಕ್ಕೆ ಏನು ಮಾಡಲ್ಲ, ನಾನು ಒಂದು ಮನೆಗೆ ಹೋಗಿ ಕುತ್ಕೋತೀನಿ. ಇಬ್ಬರು ಬಂದಾಗ ನನ್ನ ಹತ್ರ ಬಂದಾಗ ಈಸಿಯಾಗಿ ಹೊಡಿತೀನಿ. ಝೋನ್ ಸ್ಟ್ರಿಂಕ್ ಆಯಿತಾ? ಓಕೆ ಸ್ಟ್ರಿಂಕ್ ಆಗೇ ಬಿಡ್ತು. ನಾನು ಒಂದು ಮನೆಗೆ ಹೋಗಿ ಇವಾಗ ಸಿಕ್ಕೋಬೇಕು. ಓಕೆ ಇಲ್ಲಿ ನೋಡೋಣ ಏನೇನು ಸಿಗುತ್ತೋ. ಅದ್ರ ಬ್ಯಾಗ್ ಫುಲ್ಲು ಆಗಿರೋ ಕಣ್ಣ ನಾನೇನು ನೋಡೋಲ್ಲ. ನಾನು ಸ್ವಲ್ಪ ಹೊತ್ತು ಅಂತ ನೋಡ್ತೀನಿ. 11 ಬಂದಾಗ ಹೋಗ್ಬಿಡ್ತೀನಿ. ಇಲ್ಲಿ ಏನೂ ಇಲ್ಲ. ಎಲ್ಲಿ ಸರ್ವೈವ್ ಮಾಡೋಣ ಅಂದರೆ ಇದಿದೆ, ಝೋನ್ ಇರೋ ಕಾರಣ ಸ್ಟ್ರಿಂಗ್ ಬೇಗ ಆಗೋ ಕಾರಣ ಬಿಡೋಣ ಅಲ್ಲಿ ಝೋನ್ ಹತ್ರ ಅಂತ ನಾನು ಅನ್ಸ್ಕೊಂಡಿದ್ದೀನಿ. ನೋಡೋಣ ಯಾರೋ ಬಂದರೆ ಕಿಲ್ ಎತ್ತೋಣ. 3 ಜನ ಅಂದರೆ ಇಬ್ಬರು ನಾನೊಬ್ಬ ಸೇರಿಸಿ 3 ಜನ ಬಂದಿದೆ. ಇವಾಗ ಕಷ್ಟ ಅಂದರೆ ಕಷ್ಟ. ಇದು ಏನು ಗುರು ಮಜಾ ಅಂದರೆ ಇದು ಹೆಂಗಿರಬೇಕು ಆಟ ಅಂದರೆ ಫುಲ್ಲು ಬಾಯಿಗೆ ಬಂದ್ಬಿಟ್ಟೈತೆ ಜೀವ. ಅದಕ್ಕೆ ಓಕೆ ಇವಾಗ ಒಂದು ಮನೆಗೆ ಹೋಗ್ತೀನಿ. ಇಲ್ಲೇ ಒಂದು ಐತಲ್ಲ ಮನೆ, ಇದಕ್ಕೆ ಹೋಗಿ ಒಂದು ಸುಮ್ಮನೆ ಕುತ್ಕೊಬಿಡ್ತೀನಿ. ನಾನು ಏನು ಮಾಡಲ್ಲ, ಕುತ್ಕೊಂಡು ಸುಮ್ಮನೆ ವೆಯ್ಟ್ ಮಾಡ್ತೀನಿ. ಅವ್ನು ಇಲ್ಲಿಗೆ ಬಂದ ಅಂದರೆ ಝೋನ್ ಹೆಂಗಿದ್ರು ಬಂದೇ ಬರುತ್ತಲ್ಲ, ಇಲ್ಲಿ ಬಂದು ಕುತ್ಕೋತೀನಿ. ಏನಾರು ಝೋನ್ ಇನ್ನೂ ಮುಂದೆ ಹೋಯ್ತು ಅಂದರೆ ಇವನೇನಾರ ಬಂದು ಇಲ್ಲೇ ನಿಂತ್ಕೋಬೇಕಲ್ಲ, ಅದಕ್ಕೇನೆ ಕಾಯ್ತಿದ್ದೀನಿ. ಏನೋ ಮುಂದೆ ಹೋಗುತ್ತೆ ಪಕ್ಕ ಅಂದರೆ ಮುಂದೆ ಹೋಗುತ್ತೆ. ಇನ್ನೊಂದೈತೆ, ಇಲ್ಲೊಂದು ಇದು ತೊಗೊಬಿಡ್ತೀನಿ. ಇದಿದೆ ಓಕೆ ಚಿಪ್ ಸಿಕ್ಕೈತೆ, ಇನ್ನೇನು ಬೇಡ ನಮಗೆ, ಸುಮ್ಮನೆ ಓದಾಡ್ಬೋದು. ಇವಾಗ ಹೋಗ್ತಾಯಿದ್ದೀನಿ, ಎತ್ತೀನಿ ಇಲ್ಲಿ ಜೀವ ಬರ್ತೈತೆ. ಓಕೆ ಒಬ್ಬ ಅವನೇ, ಇನ್ನೊಬ್ಬ ಅವನೇ ಗೈಸ್. ನಂದು ಬರುತ್ತಾ ಬುಯ್ಯ ನೋಡೇ ಬಿಡೋಣ. ಏನಾದ್ರು ಬುಯ್ಯ ಹೊಡೆದ್ರೆ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರುವಾಗ ಬುಯ್ಯ ಹೊಡೆದಿರೋದು. ಆಮೇಲೆ 9 ಬುಯ್ಯ ಕೌಂಟು ಕೂಡ ಆಗುತ್ತೆ. ಬರುತ್ತಾ ಇಲ್ವಾ ಬರಲ್ವಾ ನೋಡೋಣ, ಒಂದ್ಸತಿ ನೋಡೋಣ. ಬರುತ್ತಾ? ಥೋ ಗುರು ಕಾಯ್ತಾಯಿದ್ದೀನಿ, ಬರ್ತಾನೆ ಇಲ್ಲ ಅವರು. ಬರ್ತಾನೆ ಒಂದ್ಸತಿ ಓಪನ್ ಪ್ಲೇಸಿಗೆ ಹೋಗಿ ನೋಡೋಣ. ಮುಂದ್ಗಡೆ ಇದೆ ಝೋನು, 11 ಇದೆ. ಇನ್ನೂ ಕಷ್ಟ ಆಗ್ತಿತ್ತು ನಂಗೆ ಇವಾಗ. ಅಲ್ಲಿ ಕ್ಲೋಸ್ ಇರೋ ಕಾರಣ ಓಪನ್ ಪ್ಲೇಸ್ ಇದೆ. ಅವನು ಇವಾಗಂತೂ ನಾನು ಹೋಗೋದೇ ಇಲ್ಲ, ಝೋನೆಲ್ಲಾರು ಸಾಯ್ದು ಬಿಡ್ತೀನಿ. ಅತ್ತಿಗೆ ಬರ್ತಾನ. ಬಾಗ್ರು ಬಾ ವೈಲು ಜಾಸ್ತಿ ಮಾಡೋಣ. ಇವಾಗ ನಾವು ನೋಡೋಣ ಸೌಂಡೆಲ್ಲ ಬರುತ್ತೆ. ಬಾಗುರು ಕಾಯ್ತಿದ್ದೀನಿ ತಸ್ವ ಯಾಕಿಲ್ಲ ತನಕ. ಬಂದ ಗೈಸ್ ಹೊಡಿತೀನಿ. ಆಮೇಲೆ ಗ್ಲೂವಲ್ಲಿ ಹಾಕ್ತಾನೆ. ಮ್ಯಾಗಿದೆ ಇಲ್ವಾ ಗೊತ್ತಿಲ್ಲ. ಓಕೆ ಇದು ಬೇಕಿತ್ತು ನನಗೆ. ಬುಯ್ಯ ಇಸ್ ದ ಬೆಸ್ಟ್ ಅಂತ ಹೇಳ್ಬೋದು. ಓಕೆ ಗೈಸ್ ಬಾಯ್ ಗೈಸ್. ನಾನು ನಿಮ್ಮ ಪ್ರೀತಿಯ ನಿಖಿಲ್. ಇವಾಗ ನೀವು ನೋಡ್ತಿದ್ದೀರಾ ಬುಯ್ಯ ಫುಲ್ ಖುಷಿ. ನಮ್ಮ ತಸ್ವಯ್ಯ ಫುಲ್ಲು ಖುಷಿಯಾಗಿದ್ದಾರೆ. 29+. ಥ್ಯಾಂಕ್ ಯು ಗಾಯ್ಸ್, ಬಾಯ್.